ಅಮ್ಮ, ಭೈರವ ಬಾಬಾ ಏನೋ ವಿಶೇಷ ಪೂಜೆ ಇದೆ, ಬನ್ನಿ ಅಂತ ಹೇಳಿದ್ರು. ಅಲ್ಲಿಗೆ ಹೋಗಿದ್ವಿ. ಸರಿ ಕಣೋ, ಬಾಬಾ ಪೂಜೆ ಇದೆ ಬನ್ನಿ ಅಂತ ಹೇಳಿದ್ರು ತಾನೆ, ನಮ್ಗೊಂದು ಮಾತು ಹೇಳ್ಬಿಟ್ಟು ಹೋಗ್ಬೋದಾಗಿತ್ತಲ್ವಾ? ಅಮ್ಮ, ಅಣ್ಣನಿಗೆ ನಾನೇ ಹೇಳಿದೆ, ಮನೇಲಿ ಹೇಳಬೇಡ, ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರೆ ಅಂತ. ಅದಕ್ಕೆ ಹೇಳ್ದೆ ಬಂದಿದ್ದಾರೆ. ಅಲ್ಲ ರೀ, ನಿಮ್ಮ ಫೋನ್ನ ನೀವು ಯಾಕೆ ರೂಮಲ್ಲಿ ಬೀಳಿಸ್ಕೊಂಡು ಹೋಗಿದ್ರಿ? ಅದಕ್ಕೆ ಈಗ ಅದೆಲ್ಲ ಬೇಕಾ? ಏನೋ ಗಡಿಬಿಡಿನಲ್ಲಿ ಬೀಳ್ಸ್ಕೊಂಡು ಬಂದಿರ್ಬೋದು. ಸರಿ ಸರಿ, ಸದ್ಯ ನೀವಿಬ್ರು ಕ್ಷೇಮವಾಗಿ ಮನೆಗೆ ಬಂದ್ರಲ್ಲ, ಹೋಗಿ ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ಚಿ. ಮಗನೇ, ಎಷ್ಟು ದಿನ ಉಸಿರಾಡ್ತೀಯ ಆಡು. ಆದಷ್ಟು ಬೇಗ ನಿನ್ನ ಉಸಿರನ್ನ ನಿನ್ನ ಫ್ರೆಂಡ್ ಉಸಿರನ್ನ ನಿಲ್ಲಿಸ್ತೀನಿ. ಆಮೇಲೆ ನರಕದಲ್ಲಿ ಇಬ್ಬರು ಒಂದಾಗಿ. ವಿಷ್ಣು ಅಂಕಲ್ ಯಾಕೆ ಸುಳ್ಳು ಹೇಳ್ತಿದ್ದಾರೆ? ಇದರಿಂದ ಅವ್ರಿಗೇನು ಉಪಯೋಗ ಒಂದು ಗೊತ್ತಾಗ್ತಾ ಇಲ್ವಲ್ಲ. ರೀ, ನನ್ನ ನೋಡಿ ನೀವ್ಯಾಕೆ ಬೆಚ್ಚಿಬಿದ್ರಿ? ನಾನು ನಿಮ್ಮ ಹೆಂಡತಿ, ಶತ್ರು ಅಲ್ಲ. ಏನಂದ್ರೆ ನೀನು, ನಾನು ನಿನ್ನ ನೋಡಿ ಬೆಚ್ಚಿಬಿದ್ನ? ಇಲ್ಲ ಇಲ್ಲ ಹೇಮ, ನೀನೆಲ್ಲೋ ಕನಸು ಕಂಡಿರ್ಬೇಕು. ನಾನು ನಿನ್ನ ನೋಡಿ ಬೆಚ್ಚ ಬೀಳಲಿಲ್ಲ. ಸರಿ, ನಿಮ್ಮನ್ನೇನೋ ಕೇಳಬೇಕು, ಕೇಳಲಾ? ಹಾಂ, ಕೇಳು. ನಿಮ್ಮನ್ನ ಯಾವ ಹಾವು ಅಟ್ಟಿಸ್ಕೊಂಬಂದಿಲ್ಲ. ನೀವು ರುದ್ರ ಇಬ್ರು ಬಾಬನ ಹತ್ರ ಪೂಜೆ ಮಾಡಿಸ್ಕೊಂಡು ಬರಕ್ಕೆ ಹೋಗಿದ್ರಿ, ಇದೇ ನಿಜಾನಾ? ಹಾಂ, ಹೌದೌದು, ಅದೇ ನಿಜ. ಮತ್ತೆ ಆ ನಂದ ಹೇಳಿದ್ದು ಸುಳ್ಳು ಸುಳ್ಳು ಸುಳ್ಳು. ಅಲ್ಲ, ಅವನು ಯಾರೋ ಮೂರನೇ ವ್ಯಕ್ತಿ ಹೇಳಿದ ಮಾತಿನ ಮೇಲೆ ನಿನಗೆ ನಂಬಿಕೆ ಇದೆ. ನಾನು ನಿನಗೆ ತಾಳಿ ಕಟ್ಟಿರೋ ಗಂಡ ಹೇಳಿದ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಅಯ್ಯಯ್ಯೋ, ಹಾಗಲ್ಲ ರೀ, ನಾನು ನಿಮ್ಮ ಮೇಲೆ ಯಾವತ್ತಾದರೂ ಅಪನಂಬಿಕೆ ಪಟ್ಟಿದ್ದೀನಾ? ಅಲ್ಲ, ನಿಮ್ಮನ್ನ ಹಾವು ಅಟ್ಟಿಸ್ಕೊಂಡು ಬಂತು ಅನ್ನೋ ವಿಷಯ ನನಗೆ ಗೊತ್ತಾದರೆ ನಾನು ಎಲ್ಲಿ ಗಾಬರಿ ಆಗ್ತೀನೋ ಅಂತ ನೀವು ಸುಳ್ಳು ಹೇಳ್ತಾ ಇರಬಹುದು ಅಂತ ಅಂದ್ಕೊಂಡೆ. ಗಂಡ ಕ್ಷೇಮವಾಗಿದ್ರೆ ಯಾವ ಹೆಂಡ್ತಿಗೆ ತಾನೇ ಖುಷಿ ಆಗಲ್ಲ ಹೇಳಿ? ಆ ನಂದ ಹಾವು ನಿಮ್ಮನ್ನು ಅಟ್ಟಿಸ್ಕೊಂಡ್ಬಂತು ಅಂತ ಹೇಳಿದಾಗ ನಂಗೆ ಎಷ್ಟು ಭಯ ಆಗೋಗಿತ್ತು ಗೊತ್ತಾ? ಸುಳ್ಳು ಸುಳ್ಳು ಹೇಳಿದ್ದಾನ ಅವನು. ಹಾಗೆ ನಿಮ್ಮನ್ನ ಭಯ ಪಡಿಸ್ಬೇಕು ಅನ್ನೋದೇ ಆ ನಂದನ ಉದ್ದೇಶ. ಅದರಿಂದ ಅವನಿಗೇನು ಸಿಗುತ್ತೆ? ಒಂಥರ ಮಾನಸಿಕ ಆನಂದ. ಅವನು ಈ ಬೇರೆಯವ್ರ ಕಷ್ಟದಲ್ಲಿದ್ರೆ ಅದನ್ನ ನೋಡಿ ಖುಷಿ ಪಡುವಂತ ಜಾತಿಗೆ ಸೇರಿದವನು. ಅವನು ಇದುವರೆಗೂ ನಿಜಾನ ಹೇಳೇ ಇಲ್ಲ ಅತ್ಗೆ. ಅಂಥವನ್ ಮಾತನ್ನ ನೀವು ನಂಬೋದಕ್ಕೆ ಹೋಗ್ತಿದ್ದೀರಲ್ಲ, ಅವನಿಗೆ ಅಷ್ಟೊಂದು ವಯಸ್ಸಾಗಿತ್ತು ಸಹ ಇನ್ನೂ ಹುಡುಗಾಟಿಗೆ ಹೋಗಿಲ್ಲ ನೋಡಿ. ಅವನು ಅಂಥವನು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಈಗ ಗೊತ್ತಾಯ್ತು ತಾನೆ ಅವನು ಎಂಥವನು ಅಂತೇಳಿ. ಇನ್ನು ಮುಂದೆ ಅವನು ಹೇಳೋ ಮಾತುಗಳನ್ನ ಯಾವುದೇ ಕಾರಣಕ್ಕೂ ಗಂಭೀರವಾಗಿ ತಗೋಬೇಡ. ಅಣ್ಣ,
ಇವತ್ತೇನೋ ಅತ್ತಿಗೆ ನಾನು ನಂಬಿಸಿದ್ವಿ. ಪ್ರತಿದಿನ ಹೀಗೆ ಎಲ್ಲರೂ ನಂಬಿಸ್ಕೊಂಡಿರೋದಕ್ಕಾಗೋದಿಲ್ಲ. ಆದಷ್ಟು ಬೇಗ ಈ ನಂದನ್ನು ವಾಪಸ್ ಬರದೇ ಇರೋ ಜಾಗಕ್ಕೆ ಕಳಿಸ್ಕೊಡ್ಬೇಕು. ಜೈ ಮಹಾಕಾಲ. ಇದೇನಪ್ಪ ಇದು, ಒಳ್ಳೆ ಮಾಯಾ ಬಜಾರ್ ಸಿನಿಮಾ ಥರ ಇದೆ. ಈಗ ಮನೆಯವರೆಲ್ಲ ಒಬ್ಬೊಬ್ಬರಾಗಿ ಬಂದು ಈ ಮಂಡಲದಲ್ಲಿ ನಿಂತ್ಕೊಳ್ಳಿ. ಯಾಕಮ್ಮ ಅಮೃತ, ಒಳ್ಳೆ ಗಜಗಮನೆ ಥರ ನಿಂತ್ಬಿಟ್ಟೆ. ಬಾ ನಿಂತ್ಕೋ ಬಾ. ಮೊದಲು ನಿನ್ನ ಬಣ್ಣನೇ ಎಲ್ಲರ ಮುಂದೆ ಬಯಲಾಗ್ಲಿ. ಬಾಬಾ ಮೊದಲು ಅಮೃತನೇ ಪರೀಕ್ಷೆ ಮಾಡ್ತೀರಾ ಅಲ್ವಾ? ಇಲ್ಲ, ಯಾಕೆ ಬಾಬಾ ಹೀಗೆ ಹೇಳ್ತಿದ್ದೀರಾ? ಯಾರನ್ನ ಯಾವಾಗ ಪರೀಕ್ಷೆ ಮಾಡಬೇಕು ಅನ್ನೋದು ನನಗೆ ಸ್ಪಷ್ಟವಾಗಿ ಗೊತ್ತಿದೆ ತಾಯಿ. ಪ್ರತಿ ಸಲ ಪ್ರಯೋಗ ಮಾಡಿ ಪರೀಕ್ಷೆ ಮಾಡಿದಾಗ ಏಕೆ ನಾಗಿಣಿ ಅಲ್ಲ ಅನ್ನೋದು ಸಾಬೀತಾಗ್ತಾ ಇದೆ. ಅದಕ್ಕೆ ಈ ಸಲ ಅಮೃತಾಗೆ ಯಾವ ಪರೀಕ್ಷೆನೂ ಬೇಡ. ಇನ್ನೊಂದು ಸಲ ಶಕ್ತಿಶಾಲಿಯಾದ ಪ್ರಯೋಗ ಮಾಡ್ತೀನಿ. ಈಗ ಅಮೃತನ ಬಿಟ್ಟು ಉಳಿದವರೆಲ್ಲ ಬನ್ನಿ. ಅಲ್ಲ ಬಾಬಾ, ಎಲ್ಲರ ಜೊತೆ ಅಮೃತನ ಪರೀಕ್ಷೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ನನ್ನ ಮನಸ್ಸಿಗೆ ಮೊದಲನೇ ಸಲ ಏನ್ ಅನ್ಸುತ್ತೋ ಅದನ್ನೇ ನಾನು ಮಾಡೋದು. ಯಾವುದೇ ಕಾರಣಕ್ಕೂ ಬದಲಾಯಿಸೋದಿಲ್ಲ. ತಾಯಿ, ನಿಮ್ಮ ಈ ಒತ್ತಾಯ ನನಗಿಷ್ಟ ಆಗೋದಿಲ್ಲ. ಅಮೃತನ ಬಿಟ್ಟು ಉಳಿದವರೆಲ್ಲ ಈ ಮಂಡಲದಲ್ಲಿ ಬಂದು ನಿಂತು ಹೋಗಿ. ಒಳ್ಳೆ ಮಾಯಾ ಬಜಾರ್ ಸಿನಿಮಾ ಥರ ಇದೆ. ಮೊದಲು ನಾನೇ ಹೋಗ್ಬಿಡೋಣ. ಏಯ್! ನೀನು ಈ ಮನೆಯವನಲ್ಲ. ಹೋಗು ಆ ಕಡೆ. ಸೌಪರ್ಣಿಕ, ನಿನಗೊಂದ್ಸಲ ವಿಶೇಷವಾಗಿ ಹೇಳಬೇಕಾ? ನೀನು ಈ ಮನೆಯವಳಲ್ಲ. ಹೋಗ ಕಡೆ. ಅರ್ಜುನ, ನೀನು ಬಾ.
ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಓಂ ಶಂಭೋ ಶಂಕರ ಹರ ಹರ ಶಂಕರ ಶಿವ ಶಿವ ಶಂಕರ. ಜೈ ಮಹಾಕಾಲ. ಬಾಬಾ ಬಾಬಾ ನಿಂತ್ಕೊಳ್ಳಿ ಬಾಬಾ. ಅಲ್ಲ ಬಾಬಾ ಯಾಕೆ ಹೀಗೆ ಹೋಗ್ಬಿಟ್ರು? ಅದೇ ನನಗೂ ಅರ್ಥ ಆಗ್ತಿಲ್ಲ. ಅರ್ಜುನ್, ಇದೇನಿದು? ಚಿಕ್ಕ ಮಕ್ಳು ಥರ ಆಟ ಮಾಡ್ತಾ ಇದ್ಯಾ? ದೊಡ್ಡವ್ರು ಹೇಳಿದ ಮಾತ ಕೇಳಬೇಕು. ಅಮೃತ, ಕರ್ಕೊಂಡು ಹೋಗಮ್ಮ. ಇಲ್ಲ, ಇಲ್ಲಿ ಬೇರೆ ಏನೋ ನಡೀತಾ ಇದೆ. ನಾನು ಶುದ್ಧಿಯಾಗಿ ಬರೋದಿಲ್ಲ. ನೀನಿವತ್ತು ಶಾಸ್ತ್ರಿಗಳು ಹೇಳ್ದಾಗ ಕೇಳಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ ಕಣೋ. ನೋಡಿ, ಎಲ್ಲರೂ ಹೇಳ್ತಾ ಇರೋದು ನಿಮ್ಮ ಒಳ್ಳೇದಕ್ಕೆ. ಹಠ ಮಾಡಬೇಡಿ, ಏನೂ ಆಗಲ್ಲ, ಬನ್ನಿ. ಇಲ್ಲ ಅಮೃತ ಅವರೇ, ನಾನು ಯಾರ ಮಾತನ್ನು ಕೇಳೋದಿಲ್ಲ, ನಾನು ಬರೋದಿಲ್ಲ. ನೋಡಿ, ಈಗ ಅತ್ತೆ ಮಾತ್ರ ಆಣೆ ಹಾಕಿದ್ದಾರೆ. ನೀವು ಬರಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಬನ್ನಿ ನನ್ನ ಜೊತೆ, ಬನ್ನಿ. ಅಣ್ಣ, ಮಾಡ್ತಾರೆ ಈ ಪ್ರಯೋಗದಲ್ಲಿ ನಾಗಮಣಿ ಮತ್ತೆ ನಮ್ಮ ಕೈವಶ ಆಗೋದ್ರೆ? ಆಗೋದ್ರೆ ಅಲ್ಲ ಕಣೋ, ಹಾಗೇ ಆಗುತ್ತೆ. ಬಾಬನ ಶಕ್ತಿನ ನೀನು ಅನುಮಾನದಿಂದ ನೋಡೋಕೆ ಹೋಗಬೇಡ. ಆ ನಾಗಮಣಿನೂ ನಮ್ಮ ಕೈ ವಶ ಆಗಬೇಕು, ಹಾಗೆ ಆ ನಾಗನು ನಾಶ ಆಗಬೇಕು. ನೀವಿಬ್ರು ಏನು ಮಾತಾಡ್ಕೊಳ್ತಾ ಇದ್ದೀರೋ ಅದು ನಡೆದೇ ನಡೆಯುತ್ತೆ. ನೀವಿಬ್ರು ಏನು ಮಾತಾಡ್ಕೊಂಡ್ರಿ? ಅಮ್ಮ, ನಮಗೆ ಅರ್ಜುನೇ ಪ್ರಪಂಚ. ಆದಷ್ಟು ಬೇಗ ಅರ್ಜುನ್ ಆ ಭೈರವ ಬಾಬನ ಪ್ರಯೋಗದಿಂದ ಹೊರಗೆ ಬಂದರೆ ಸಾಕು ಅಂತ ಮಾತಾಡ್ಕೊಂಡ್ವಿ. ಅತ್ತೆಮ್ಮ, ನಿಮ್ಮ ಮಗನಿಗೆ ಕರ್ಣಂಗಿಂತ ಅರ್ಜುನ್ ಮೇಲೆ ಪ್ರೀತಿ ಜಾಸ್ತಿ. ಅದಕ್ಕೆ ಅರ್ಜುನ್ ಮೇಲೆ ಅಷ್ಟೊಂದು ಕಾಳಜಿ ಅವ್ರಿಗೆ. ಅರ್ಜುನ್, ಏನಾಗಿದೆ ನಿಂಗೆ? ಯಾಕೆ ಈ ಥರ ವರ್ತಿಸ್ತಾ ಇದೆಯಾ ನೀನು? ಏನಾಗಿದೆ ನಿಂಗೆ? ಅಮ್ಮ, ನನಗೆ ಯಾಕೋ ಈ ಪೂಜೆಯಲ್ಲಿ ಕೂತ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ನೋಡು, ನೀನು ಈ ಪೂಜೆ ಕೂತ್ಕೊಳ್ಳಿಲ್ಲ ಅಂದರೆ ಶಾಸ್ತ್ರಿಗಳಿಗೆ ಅವಮಾನ ಮಾಡ್ದಾಗತ್ತೆ. ಅವರೆಂಥ ಸಾತ್ವಿಕರು ಅಂತ ನಿನಗೆ ಗೊತ್ತು. ನಿನ್ನ ಪ್ರಾಣನ ಎಷ್ಟೋ ಸಲ ಕಾಪಾಡಿದಾರವರು. ಶಾಸ್ತ್ರಿಗಳು ನಮ್ಮನೆಗೆ ತುಂಬ ಸಹಾಯ ಮಾಡಿದಾರಪ್ಪ. ಅಂಥವ್ರ ವಿಚಾರದಲ್ಲಿ ನೀನು ಈ ಥರ ವರ್ತಿಸೋದು ತಪ್ಪು. ಬಾ, ಕೂತ್ಕೋ. ಬಾ ನೀನು. ಏ ನಾಗ, ನಿನ್ನ ಒಳಗಿರೋ ನಾಗಮಣಿನ ಹೊರಗೆ ತೆಗೆದು ನಿನ್ನ ಜೀವಕ್ಕೆ ಮುಕ್ತಿ ಕೊಡ್ತೀನಿ. ಅದಕ್ಕೆ ಏನೇನು ಬೇಕೋ ಎಲ್ಲ ಸಿದ್ಧತೆಗಳನ್ನು ನಾನು ಮಾಡಿಕೊಂಡೇ ಬಂದಿದ್ದೀನಿ. ಅರ್ಜುನ್, ಪೂಜೆ ಶುರು ಮಾಡೋಣ.
ಅಯ್ಯೋ ದೇವ್ರೆ, ಇದೇ ಸಮಯಕ್ಕೆ ಅರ್ಜುನ್ಗೆ ನಾಗಲಕ್ಷಣಗಳು ಕಾಣಿಸ್ಕೊಳ್ತಾ ಇವೆ. ದೇವ್ರೆ, ಯಾವುದೇ ಅವಾಂತರಗಳು ಮಾಡ್ದೇಲಿರೋ ಹಾಗೆ ನೋಡ್ಕೊಳಪ್ಪ. ನಿಮ್ಮನ್ನ ಈ ಸ್ಥಿತಿಯಲ್ಲಿ ನಂಗೆ ನೋಡೋದಕ್ಕಾಗ್ತಾ ಇಲ್ಲ. ದಯವಿಟ್ಟು ಇದರಿಂದ ಹೊರಗಡೆ ಬನ್ನಿ. ಇಲ್ಲ, ಇದನ್ನೆಲ್ಲ ಬಿಟ್ಟು ಒಂದು 3-4 ದಿನ ಹೊರಗೋಗಿ ಬರೋಣ ಅನ್ನಿಸ್ತಾ ಇದೆ. ನನ್ನ ಮನಸ್ಸಲ್ಲಿ ಏನಿತ್ತು ಅದನ್ನೇ ನೀವು ಹೇಳ್ತಾ ಇದ್ದೀರಾ. ಅತ್ತೆ ಮಾವನಿಗೆ ಹೇಳಿ ನಾಳೆ ಬೆಳಿಗ್ಗೆನೇ ಹೋಗೋಣ. ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು. ಈ ಆಸೆಗೇನು ಕಡಿಮೆ ಇಲ್ಲ ರೀ. ನಿಮ್ಮ ಹತ್ರ ಸೌಂದರ್ಯ ಕಮ್ಮಿ ಆದರೂ ನನ್ನ ಹತ್ರ ಆಸೆ ಕಮ್ಮಿ ಆಗೋದಿಲ್ಲ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಏನದು? ನಿಮ್ಮ ಸೌಂದರ್ಯ ಯಾವತ್ತಿಗೂ ಕಮ್ಮಿ ಆಗೋದೇ ಇಲ್ಲ ಕಣ್ರಿ. ನೀವು ಚಿರರೂಪವತಿ. ಹಾಗೆ ನಿಮ್ಮ ಮೇಲೆ ಒಂದು ಕವಿತೆ ಬರೆದಿದ್ದೀನಿ, ಹೇಳ? ಓಹೋ, ನೀವು ಕವಿತೆ ಬೇರೆ ಬರೀತೀರೋ? ನಿಮ್ಮನ್ನು ನೋಡ್ತಾ ಇದ್ರೆ ಕವಿತೆ ತಾನಾಗ್ತಾನೇ ಹುಟ್ಟುತ್ತೆ ಕಣ್ರಿ. ಅದಕ್ಕೆ ಪ್ರಪಂಚದ ಎಲ್ಲದಕ್ಕೂ ಹೆಣ್ಣೆ ಸ್ಫೂರ್ತಿ. ಸರಿ ಸರಿ, ಅದೇನದು ಕವಿತೆ ಹೇಳಿ. ಅರಳುವ ಚಂದದ ಚೆಲುವು ನನ್ನಲ್ಲಿ ಅರಳಿಸಿತು ಒಲವು, ಮಧುರ ಮಿಲನ ನನ್ನಲ್ಲಿ ಮೂಡಿಸಿದೆ ಚೇತನ, ಮುತ್ತಾಗು ನೀ ನನಗೆ ನಾ ಮತ್ತೇರಿರುವೆ, ಸೋತಾಗ ನೀ ನನಗೆ ನಾ ನಿನ್ನಲ್ಲಿ ಕರಗಿರುವೆ. ಓ ಜನ್ಮದಲ್ಲಿ ನೀವು ನಿಜವಾಗ್ಲೂ ಕವಿ ಆಗಿದ್ರಿ ಅನ್ಸುತ್ತೆ. ಕವಿ ಅಲ್ಲ ಕಣ್ರಿ, ಸೌಂದರ್ಯದ ಆರಾಧಕ ಆಗಿದ್ದೆ ಅನ್ಸುತ್ತೆ. ಸೌಂದರ್ಯನ ಆರಾಧಿಸೋದು, ಪೂಜಿಸೋದು, ಅರ್ಚಿಸೋದು ಇದೆಲ್ಲ ಒಂಥರ ಕಲೆ. ಎಲ್ರಿಗೂ ಬರಲ್ಲ. ನಿಮಗೆ ಬಂದಿದೆಯಲ್ಲ, ನಾನು ಅದೃಷ್ಟವಂತೆ. ಅರ್ಜುನ್, ನೀನು ಘನಘೋರ ತಪ್ಪು ಮಾಡಿದ್ದೀಯೋ. ಯಕಶ್ಚಿತ್ ಹುಳು, ನನ್ನ ಅಂಕೆಯಲ್ಲಿರಬೇಕಾದವನು ನೀನು. ಅಂಥದ್ರಲ್ಲಿ ನೀನು ನನ್ನನ್ನು ಮುಟ್ಟಿದ್ದಲ್ದೆ ನನ್ನನ್ನು ತಳ್ಳಿ ನನ್ನ ಆತ್ಮಗೌರವಕ್ಕೆ ಅವಮಾನ ಮಾಡಿದ್ದೀಯೋ. ಇದಕ್ಕೆ ತಕ್ಕ ಶಿಕ್ಷೆನ ನೀನು ಅನುಭವಿಸಲೇಬೇಕು. ನಿನಗೆ ಅಂತ್ಯ ಆಡೋದಕ್ಕೆ ಶತಶತಮಾನದಿಂದಲೂ ಒಬ್ಬ ಕನ್ಯೆ ಕಾಯ್ತಾ ಇದ್ದಾಳೆ. ಅವಳಿಂದಲೇ ನಿನ್ನ ಸಂಹಾರ, ಸಂಸ್ಕಾರ, ಸಮಾಧಿ ಎಲ್ಲ. ಬರ್ತಾಳೆ, ಬಂದೇ ಬರ್ತಾಳೆ. ನಿನ್ನ ಒಳಗಿರೋ ನಾಗಮಣಿ ಶಕ್ತಿಯಿಂದ ನೀನು ಇಷ್ಟೆಲ್ಲ ಆರ್ಭಟಿಸ್ತಿದೀಯ ಅಲ್ಲ.
ನಿನ್ನ ಒಳಗಿರೋ ನಾಗಮಣಿ ಹೊರಗೆ ಬಂದ್ರೆ ನೀನು ಕೇವಲ ಹುಳು. ಆಗ ನಾನು ನಿನ್ನ ಹೊಸಕ ಹಾಕಿಬಿಡ್ತೀನಿ. ಶೇಷ, ನೀನು ನನ್ನ ಜೀವನ ಸಾಕಷ್ಟು ಸಲ ಕಾಪಾಡಿದ್ಯಾ. ನನ್ನನ್ನು ಕಾಪಾಡೋ ಬರದಲ್ಲಿ ನಿನ್ನ ಜೀವಕ್ಕೆ ಎಷ್ಟೋ ಸಲ ಅಪಾಯ ತಂದ್ಕೊಂಡಿದ್ಯಾ. ಅಂಥದ್ರಲ್ಲಿ ನಿನ್ನ ಜೀವಕ್ಕೆ ಅಪಾಯ ಇದೆ ಅಂತ ಗೊತ್ತಾದ ಮೇಲೆ ನಿನ್ನ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ ಅಲ್ವಾ? ನಿನ್ನಂಥ ಗೆಳತಿನ ಪಡೆಯೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ. ನನ್ನ ಗೆಳತನ ಪಡೆಯೋದಕ್ಕೆ ನೀನೆಷ್ಟು ಪುಣ್ಯ ಮಾಡಿದ್ಯೋ, ನಿನ್ನ ಸ್ನೇಹ ಪಡೆಯೋದಕ್ಕೆ ನಾನು ಅಷ್ಟೇ ಪುಣ್ಯ ಮಾಡಿದ್ದೀನಿ. ನೋಡು, ನೀನು ನಿನ್ನ ಮೂಲ ರೂಪದಲ್ಲಿ ನನ್ನ ಕೋಣೆಯಲ್ಲೇ ಇರು. ಯಾವುದೇ ಕಾರಣಕ್ಕೂ ನನ್ನ ಕೋಣೆಯಿಂದ ಹೊರಗಡೆ ಬರಬಾರ್ದು. ನನ್ನ ಜೀವದ ಬಗ್ಗೆ ನನಗಿಂತ ಹೆಚ್ಚಾಗಿ ಕಾಳಜಿ ಕಳಕಳಿ ನಿನಗೆ ಇದೆ ಅಮೃತ. ನೀನು ಹೇಳ್ದಾಗೆ ಕೇಳ್ತೀನಿ. ಸರಿ ಸರಿ, ಈಗ ಸಮಯ ತುಂಬ ಕಡಿಮೆ ಇದೆ. ನೀನು ಬೇಗ ನಿನ್ನ ಮೂಲ ರೂಪಕ್ಕೆ ಹೋಗು. ಸರಿ ಅಮೃತ. ಯಾಕ್ರಿ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಗಾಬರಿನಾ? ನಾನಾ? ಇಲ್ವಲ್ಲ. ನೋಡಿ, ನಿಮ್ಮ ಮುಖ ನೋಡಿದ ತಕ್ಷಣ ನಿಮ್ಮ ಮುಖದಲ್ಲಿ ಏನಿದೆ, ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಯಾರಿಗೆ ಗೊತ್ತಾಗದೆ ಇದ್ರೂ ನನಗೆ ಗೊತ್ತಾಗುತ್ತೆ. ಅಂಥದ್ರಲ್ಲಿ ನನ್ನ ಹತ್ರನೇ ಸುಳ್ಳು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ? ನೋಡಿ, ನೀವು ಯಾರಿಗೆ ಬೇಕಾದರೂ ಮೋಸ ಮಾಡ್ಬೋದು, ನನಗೆ ಮೋಸ ಮಾಡೋಕ್ಕಾಗಲ್ಲ. ಅದು ಸರಿ, ಹೇಳ್ದೆ ಕೇಳ್ದೆ ಎಲ್ಲಿಗೆ ಹೋಗಿದ್ರಿ? ಅದು ಅದು ಹೂ ತರೋದಕ್ಕೆ ಹೋಗಿದೆ ದೇವರಿಗೆ. ಅಮ್ಮ ಹೇಳಿದ್ರು. ಯಾವ ದೇವ್ರಿಗೆ? ಅಂದ್ರೆ ಅಂದ್ರೆ ಈ ಪ್ರೇಮ ದೇವರಿಗ ಅಥವಾ? ಅರ್ಜುನವ್ರೆ, ಸುಮ್ಮನೆ ಇರ್ತೀರಾ? ರೀ, ನಿಮ್ಮಂತ ಸುರದ್ರೂಪಿ ಹೆಂಡತಿನ ಪಕ್ಕದಲ್ಲಿ ಇಟ್ಕೊಂಡು ಸುಮ್ಮನೆ ಇರೋದಕ್ಕೆ ನಾನೇನು ಸಾಧು ಸಂತ ಅಲ್ಲ ಕಣ್ರಿ, ಸಂಸಾರಿ. ಅರ್ಜುನ್, ನಾವಿಬ್ರು ಹೊರಗಡೆ ಹೋಗೋಣ ಅಂತ ಹೇಳಿದ್ವಲ್ಲ? ಓ, ನಿಮ್ಮ ಹತ್ರ ಆಡ್ತಾ ಆಡ್ತಾ ಮೊದಲು ಮರ್ತೆ ಹೋದೆ ನೋಡಿ. ನನ್ನ ಜೊತೆ ಇದ್ರೆ ನೀವು ಪ್ರಪಂಚನೇ ಮರಿತೀರಂತ ನನಗೆ ಗೊತ್ತು. ಈಗೇನು, ನಾನು ನಿಮ್ಮ ಜೊತೆ ಬರಬೇಕೋ ಬೇಡವಾ? ರೀ, ನಾನಲ್ಲಿ ಹೋಗ್ತಾ ಇರೋದು ಜಾಗರಣೆ ಮಾಡೋದಕ್ಕೋ ಅಥವಾ ಏಕಾದಶಿ ಆಚರಿಸೋದಕ್ಕೋ ಅಲ್ಲ. ಮತ್ತೆ ಅಲ್ಲಿ ಬನ್ನಿ, ನಿಮಗೆ ಗೊತ್ತಾಗತ್ತೆ. ಓಹೋ, ಹಾಗಾ? ಹಾಗೆ.
ಈಗೇನು ಹೀಗೆ ಮಾತಾಡ್ಕೊಂಡು ಸಮಯನ ಹಾಳು ಮಾಡ್ತಿರೋ ಅಥವಾ ನಾನು ಹೋಗಿ ಸಿದ್ಧ ಮಾಡ್ಕೊಂಬರೋದಕ್ಕೆ ಅವಕಾಶ ಮಾಡಿಕೊಡ್ತಿರೋ? ಅಯ್ಯಯ್ಯೋ, ಪ್ರೇಮ ದೇವತೆನೇ ಇಲ್ಲದೆ ಇದ್ರೆ ಪ್ರೇಮ ಪೂಜೆ ಎಲ್ಲ ವ್ಯರ್ಥ ಕಣ್ರಿ. ನೀವು ಹೋಗಿ ಬನ್ನಿ. ಲಾ 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 ಲಾ